ನಾನಿಲ್ಲಿ ಬಟರ್ ಶೀಟ್ನ ತಗೊಂಡಿದ್ದೀನಿ. ಫಸ್ಟು ಇದನ್ನು ಫೋಲ್ಡ್ ಮಾಡ್ಕೋಬೇಕು. ನಾನು ಬ್ಯಾಕ್ ನೆಕ್ ಡಿಸೈನ್ಸ್ಗಳನ್ನ ಇಲ್ಲಿ ತೋರಿಸ್ತಾ ಇದ್ದೀನಿ. ಇವಾಗ ಏನು ನಾನು ಎಕ್ಸ್ಪ್ಲೇನ್ ಮಾಡಿಕೊಟ್ಟೆ ಬ್ಯಾಕ್ ನೆಕ್ ಡಿಸೈನ್ಸ್ನ, ಸೊ ಈ ಥರ ಫೋಲ್ಡ್ ಮಾಡಿಕೊಂಡೆ. ಫೋಲ್ಡ್ ಮಾಡ್ಕೊಂಡು ಆದಮೇಲೆ ನಿಮಗೆಲ್ಲ ಆಲ್ಮೋಸ್ಟ್ ಗೊತ್ತಿದೆ ಕೆಳಗಡೆ ನಾವು ಮಾರ್ಕಿಂಗಿಗೆ 1 ಅಥವಾ 1/2 ಇಂಚ್ ನಾವು ಬಿಡಲೇಬೇಕು ಅಂತ. ಸೊ ಅದಕ್ಕೆ ನಾನಿಲ್ಲಿ ಕೆಳಗಡೆ ಈ ಸ್ಕೇಲು ಈ ಥರ ನೀವು ಸ್ಟ್ರೈಟ್ ಲೈನ್ಸ್ ಹಾಕೋಕ್ಕೆ ಯೂಸ್ ಮಾಡ್ಬೋದು, ಈಸಿ ಆಗುತ್ತೆ. ಒನ್ ಅಥವಾ 1/2 ಇಂಚ್ ಕೆಳಗಡೆ ಬಿಡ್ಬೋದು. ನಾನಿಲ್ಲಿ ಒಂದು 1/2 ಇಂಚ್ ಅಷ್ಟು ಬಿಡ್ತೀನಿ. ಇಷ್ಟಾದಮೇಲೆ ಅಳತೆ ಬ್ಲೌಸ್ನ ತಗೋಬೇಕು. ಅಳತೆ ಬ್ಲೌಸ್ನ ಯಾವತ್ತೂ ಐರನ್ ಮಾಡ್ಕೊಳ್ಳಿ ಸಿಂಕ್ ಆಗಿದೆ ಅಂತ ಅಂದರೆ. ಫಸ್ಟು ಯಾವತ್ತು ಪ್ರಾಕ್ಟೀಸ್ ಮಾಡಬೇಕಾದ್ರೆ ಒಂದು ನ್ಯೂಸ್ ಪೇಪರಲ್ಲಿ ಅಥವಾ ಕ್ಯಾಲೆಂಡರ್ ಪೇಪರಲ್ಲಿ ಪ್ರಾಕ್ಟೀಸ್ನ ಮಾಡಿ ಅದು ಶೀಟ್ ವೇಸ್ಟ್ ಆದರೂ ನಿಮ್ಗೇನು ಪ್ರಾಬ್ಲಮ್ ಇರಲ್ಲ. ಕ್ಲೀನಾಗಿ ಈ ಥರ ಇಟ್ಕೋಬೇಕು. ಈ ಕೆಳಗಡೆ ಲೈನ್ ಏನಿದೆ ಅಲ್ಲಿಗೆ ನಾನು ಇದನ್ನು ಜಾಯಿಂಟ್ ಅಂದರೆ ಕೆಳಗಡೆ 1/2 ಇಂಚ್ ಏನು ಮಾರ್ಕ್ ಮಾಡಿದೆ ಅದ್ರ ಮೇಲೆ ಇದನ್ನು ಇಟ್ಕೋತಾ ಇದ್ದೀನಿ. ಕ್ಲೀನಾಗಿ ಎಲ್ಲೂ ರಿಂಕಲ್ಸ್ ಇಲ್ಲದೆ ಇರೋ ಥರ ಈ ಥರ ಇಟ್ಕೋಬೇಕು. ಇಟ್ಕೊಂಡಾದ್ಮೇಲೆ ಆ ಡಾಟ್ ಎಲ್ಲಿದೆ ಡಾಟ್ ಹತ್ರ ಮಾರ್ಕ್ನ ಮಾಡ್ಕೋಬೇಕು. ಇದೊಂದು ಡಾಟು, ಮೇಲ್ಗಡೆ ಡೀಪ್ ಹತ್ರ ಒಂದು ಡಾಟು, ಶೋಲ್ಡರ್ ಜಾಯಿಂಟ್ ಹತ್ರ ಒಂದು ಡಾಟು, ಇಲ್ಲಿ ಕಂಕಳು ಭಾಗ ಏನು ಬರುತ್ತೆ ನಿಮಗೆ ಅದ್ರ ಜಾಯಿಂಟ್ ಹತ್ರ ಒಂದು ಮಾರ್ಕು, ಮತ್ತು ಇಲ್ಲಿ ಕೆಳಗಡೆ ವೇಸ್ಟ್ ಅಂದರೆ ನಡು ಹತ್ರ ಏನು ನಿಮಗೆ ಟೈಟ್ ಬರುತ್ತೆ ಅಲ್ಲಿ ಒಂದು ಡಾಟ್. ಇಷ್ಟನ್ನು ಮಾಡಿ ನೀವು ರಿಮೂವ್ ಮಾಡಬೇಕು. ರಿಮೂವ್ ಮಾಡಿ ಆದಮೇಲೆ ಸ್ಕೇಲ್ನ ಯೂಸ್ ಮಾಡಿ ಇಷ್ಟಾದಮೇಲೆ ಟೇಪ್ನ ಯೂಸ್ ಮಾಡಿಕೊಂಡು ಇಲ್ಲಿಂದ ಇಲ್ಲಿಗೆ ಏನು ಡಿಸ್ಟೆನ್ಸ್ ಇದೆ ನೋಡ್ಕೊಳ್ಳಿ. 3.25 ಇದೆ, ಇಲ್ಲಿ 3.25 ಇಡ್ತೀನಿ. ಮೂರು ಮುಕ್ಕಾಲು ಇಟ್ಟಾದ್ಮೇಲೆ
ಈ ಲೈನ್ಸ್ನ ಜಾಯಿನ್ ಮಾಡಿ ಈ ಲೈನ್ಸ್ನ ಜಾಯಿನ್ ಮಾಡ್ಕೋಬೇಕು. ಸೊ ಇದು ಆಲ್ಮೋಸ್ಟ್ ನಿಮ್ಗೆ ಎಲ್ರಿಗೂ ಗೊತ್ತು ಇದು ಹೇಗೆ ಮಾರ್ಕ್ ಮಾಡೋದು ಅಂತ. ನೆಕ್ಸ್ಟು ಇದರಲ್ಲಿ ನಾವು ಶೇಪ್ನ ಮಾರ್ಕ್ ಮಾಡಬೇಕು. ಫಸ್ಟ್ ಬಂದು ಯು ಶೇಪು. ಈ ಯು ಶೇಪ್ನ ಹೇಗೆ ಮಾರ್ಕ್ ಮಾಡೋದು ಅನ್ನೋದನ್ನ ತೋರಿಸ್ತೀನಿ. ಈ ಸ್ಕೇಲ್ ಇದ್ರೆ ನಿಮಗೆ ತುಂಬ ಯೂಸ್ ಆಗುತ್ತೆ. ಅದನ್ನ ಈ ಥರ ಇಟ್ಟು ನೀವು ಯು ಶೇಪ್ನ ಮಾರ್ಕ್ ಮಾಡ್ಕೋಬೋದು. ಇಲ್ಲಿ ಜಾಸ್ತಿ ಗ್ಯಾಪ್ನ ಕೊಡಬೇಡಿ. ಇದು ಹಿಂಗೆ ಕನೆಕ್ಟ್ ಆಗುತ್ತೆ ನಿಮಗೆ. ಸೊ ಇದು ಯು ಶೇಪ್ ಆಗುತ್ತೆ. ನೆಕ್ಸ್ಟ್ ಈ ಕಡೆ ಮಾರ್ಕ್ ಮಾಡೋದು. ನೀವು ಇಲ್ಲಿ ಕೂಡ ಆರ್ಮೋಲಲ್ಲಿ ಕೂಡ ಇದನ್ನಿಟ್ಟು ನೀವು ಈ ಥರ ಮಾರ್ಕ್ ಮಾಡ್ಕೋಬೋದು. ಇದು ಆರ್ಮೋಲ್ ನಿಮಗೆ ರಿಕ್ವೈರ್ ಇರಲ್ಲ, ಯಾಕಂದರೆ ಕಟಿಂಗ್ ಮಾಡಬೇಕಾದ್ರೆ ಅವರು ಯಾವ ಶೇಪಿಗೆ ತಕ್ಕನಾಗಿ ಬೇಕೋ ಆ ಶೇಪಲ್ಲಿ ಕಟ್ ಮಾಡ್ಕೋತಾರೆ. ಬೇಕು ಅಂದರೆ ನೀವು ಈ ಥರ ಇಲ್ಲೇನೆ ಇದನ್ನು ಮಾರ್ಕ್ನ ಮಾಡ್ಕೋಬೋದು. ನೀವು ಈ ಕಡೆ ತಿರುಗಿಸಿದ್ರೆ ಸೇಮ್ ಅದೇ ನಿಮಗೆ ಸಿಗುತ್ತೆ. ಇದೊಂದು ಸ್ಕೇಲ್ ಇದ್ರೆ ನಿಮಗೆ ಶೇಪ್ ಮಾರ್ಕ್ ಮಾಡೋದಕ್ಕೆ ಈಸಿ ಆಗುತ್ತೆ. ಸೊ ಇದು ಯು ನೆಕ್ ಆಯಿತು. ಯು ನೆಕ್ ಆದಮೇಲೆ ನೀವು ನೆಕ್ಸ್ಟ್ ಯಾವ ನೆಕ್ ಹೇಳ್ಕೊಟ್ಟಿದ್ದೀನಿ ನಾನು. ಫಸ್ಟ್ ಯು ನೆಕ್ ಆಯಿತು. ಯು ನೆಕ್ ಆದಮೇಲೆ ನೆಕ್ಸ್ಟ್ ನೆಟ್ಟೆಡ್ ಅಟ್ಯಾಚ್ ಮಾಡೋದಕ್ಕೆ ಯು ನೆಕ್ ಹೇಗೆ ಮಾರ್ಕ್ ಮಾಡಬೇಕು. ಇದಾದಮೇಲೆ ಇದರಿಂದ ಕೆಳಗಡೆ ನೀವು ಸ್ಟ್ರೈಟ್ ಹಿಂಗೇನೆ ಮಾರ್ಕ್ ಮಾಡಿಬಿಡ್ತೀನಿ, ಇಲ್ಲೇ ವರ್ಕ್ ಮಾಡ್ತೀನಿ ಅಂತಂದರೆ ನೆಟ್ ಅಟ್ಯಾಚ್ ಮಾಡಿದಾಗ ನಿಮಗೆ ಕುತ್ತಿಗೆ ಹತ್ರ ಟೈಟಾಗಿ ಬಿಗಿದ್ಕೊಳ್ಳೋ ಹಾಗಾಗುತ್ತೆ. ಸೊ ಅದಕ್ಕೆ ಏನು ಮಾಡಬೇಕಂತ ಅಂದರೆ ಇದರಿಂದ 1 ಇಂಚ್ ಕೆಳಗಡೆ ಮಾರ್ಕ್ ಮಾಡ್ಕೋಬೇಕು. ಅಂದರೆ ಇಲ್ಲಿಗೆ ಈ ಲೈನ್ ಮಧ್ಯೆ ಏನಿದೆ ಇಲ್ಲಿ ಒಂದು ಡಾಟ್ ಹಾಕೊಳ್ಳಿ. ಡಾಟ್ ಹಾಕೊಂಡು ಆದ್ಮೇಲೆ ಈ ಡಾಟ್ ಇಂದ ಇಲ್ಲಿಗೆ ಕನೆಕ್ಟ್ನ ಮಾಡಬೇಕು. ಫಸ್ಟ್ ನಿಮಗೆ ಕಷ್ಟ ಅನ್ಸುತ್ತೆ ಅಂದ್ರೆ ಪೆನ್ಸಿಲ್ ಅಲ್ಲಿ ಮಾರ್ಕ್ ಮಾಡ್ಕೊಳ್ಳಿ. ಡೈರೆಕ್ಟ್ ಆಗಿ ಹಿಂಗೆ ಈ ತರನೇ ತೆಗೆದ್ಬಿಡ್ಬೇಡಿ ಶೇಪ್ನ. ಸ್ವಲ್ಪ ಕೆಳಗಡೆ ಬಂದು ಈ ತರ ತಗೊಳ್ಳಿ.
ಸೊ ನೀವು ಇದನ್ನ ಈ ಥರ ಮಾರ್ಕ್ ಮಾಡ್ಕೋಬೋದು. ಈ ಥರ ಕನೆಕ್ಟ್ ಮಾಡಿ ಬ್ಯಾಕ್ ಸೈಡ್ ಓಪನ್ ಮಾಡಿ ಆದಮೇಲೆ ಇಲ್ಲೂ ಕೂಡ ಈ ಥರ ಕನೆಕ್ಟ್ ಮಾಡೋದು. ನಿಮಗೆ ಓಪನ್ ಮಾಡಿ ನೋಡಿದಾಗ ಇದು ಈ ಥರ ಕಾಣುತ್ತೆ. ಸೊ ಇದು ಬಂದು ಇದು ಫುಲ್ಲು ಬ್ಲೌಸ್ ಪೀಸು. ಮಧ್ಯ ಯೂನಿಕ್ ಏನಿದೆ ಅದು ಓಪನ್ನು. ಇಲ್ಲಿ ಮಧ್ಯ ನಿಮಗೆ ನೆಟ್ಟೆಡ್ ಬರುತ್ತೆ. ಇದ್ರ ಮೇಲೆ ನೀವು ಬುಟ್ಟಾಸ್ ಆದರೂ ಹಾಕ್ಬೋದು, ಇಲ್ಲ ಪ್ಲೇನ್ ಆದರೂ ಬಿಡ್ಬೋದು, ಅದು ನಿಮ್ಮ ಚಾಯ್ಸು. ಪ್ಲೇನ್ ಬಿಡೋದಕ್ಕಿಂತ ಬುಟ್ಟಾಸ್ ಹಾಕಿದ್ರೇ ತುಂಬ ಚೆನ್ನಾಗಿ ಕಾಣುತ್ತೆ. ಸೊ ಇದು ಸೆಕೆಂಡ್ ಒನ್ ಆಯಿತು. ಥರ್ಡ್ ಒನ್ ಬಂದು ಯೂ ನೆಕ್ಗೆನೆ ವಿತ್ ಬ್ಯಾಕ್ ನೆಟ್ಟೆಡ್ ಕ್ಲಾತ್ ಅಟ್ಯಾಚ್ ಮಾಡಿ ಕೀ ಹೋಲ್ನ ಹಾಕಬೇಕು. ಇದು ಹೇಗೆ ಮಾರ್ಕ್ ಮಾಡೋದು ಅಂದರೆ, ನೋಡ್ಕೊಳ್ಳಿ ನಿಮಗೆ ಯಾವ ಶೇಪ್ ಬೇಕು ಅಂತ. ಸೊ ಇದು ವಿತ್ ಕೀ ಹೋಲ್, ಮಧ್ಯ ನಿಮಗೆ ಹೋಲ್ ಬರುತ್ತೆ. ಇದು ನೀವು ಇಲ್ಲಿ ಕಟ್ ವರ್ಕ್ ಅಂದರೆ ಇಲ್ಲಿ ಒಂದು ಜರಿ ಥ್ರೆಡ್ಡಲ್ಲಿ ಚೈನ್ ಸ್ಟಿಚ್ನ ಹಾಕಿ ಅದ್ರ ಮೇಲೆ ಜಿಗ್ಜಾಗ್ ಸ್ಟಿಚ್ ಮಾಡಿ ಮಧ್ಯ ಕಟ್ ಮಾಡಿದ್ರೂ ಕೂಡ ಇದು ನಿಮಗೆ ಪ್ಲೇನ್ ಹಾಗೆ ಉಳ್ಕೊಳ್ಳುತ್ತೆ, ಚೆನ್ನಾಗಿ ಕಾಣಿಸುತ್ತೆ. ಸೊ ಇದು 3 ಟೈಪ್ಸ್ ಆಯಿತು. ನೆಕ್ಸ್ಟ್ ಬಂದು ನಿಮಗೆ 4th ಟೈಪ್ ಬಂದು ಯೂನೆಕ್ ಬೆಲ್ಟ್ ವಿತ್ ಬೀಡ್ಸ್. ಸೊ ಇದು ಬಂದು ಇದರಲ್ಲೇ ನಿಮಗೆ ಅರ್ಥ ಆಗುತ್ತೆ. ಮೇಲ್ಗಡೆ ಇಲ್ಲಿ ಏನು ಶೇಪ್ ನಾನು ಮಾರ್ಕ್ ಮಾಡಿದೆ ಇದ್ರ ಕೆಳಗಡೆನೆ ಇನ್ನೊಂದು ಈ ತರ ಶೇಪ್ನ ಮಾರ್ಕ್ ಮಾಡ್ಕೋಬೇಕು. ಇಲ್ಲಿ ಬೆಲ್ಟ್ ಬರುತ್ತೆ. ಈ ಬೆಲ್ಟ್ಗೆ ನೀವು ಸ್ಯಾರಿದು ಬಾರ್ಡರ್ ಬೇಕಾದ್ರೂ ಅಟ್ಯಾಚ್ ಮಾಡಿಸ್ಬೋದು, ಗೋಲ್ಡನ್ ಬಾರ್ಡರ್. ಇಲ್ಲ ಅಂತಂದ್ರೆ ಬ್ಲೌಸ್ ಪೀಸಲ್ಲಿ ಏನು ಪೀಸ್ ಮಿಕ್ಕಿರುತ್ತೆ ಅದನ್ನ ಕೂಡ ಅಟ್ಯಾಚ್ ಮಾಡಿಸಿ ಇಲ್ಲಿಗೆ ಹ್ಯಾಂಗಿಂಗ್ಸ್ನ ಕೂಡ ಹಾಕ್ಬೋದು. ಸೊ ಇದು ನಿಮಗೆ ಜಾಸ್ತಿ ಕೇಳಲ್ಲ ಎಂಬ್ರಾಯ್ಡ್ರಿ ವರ್ಕಲ್ಲಿ, ಬರೀ ಪ್ಯಾಟರ್ನ್ ಬ್ಲೌಸ್ ವರ್ಕಲ್ಲಿ ಮಾತ್ರ ಕೇಳ್ತಾರೆ. ನೆಕ್ಸ್ಟ್ ಬಂದು ಪಾಟ್ ನೆಕ್ ಹೇಗೆ ಮಾಡೋದನ್ನು ನಾನು ತೋರಿಸ್ತೀನಿ.